ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಸಬ್ಬಕ್ಕಿಯಿಂದ ಹಪ್ಳ ಮಾಡ್ತೀನಿ. ಮೊನ್ನೆ ಸಂಡಿಗೆ ಮಾಡಿದ್ನಲ್ವಾ, ನೀವೆಲ್ಲರೂ ತುಂಬಾ ಇಷ್ಟಪಟ್ರಿ. ಆ ಸಂಡಿಗೆನ 3 ದಿನ ನೆನೆಯಾಕಿ ಅಕ್ಕಿನ ಮಾಡೋವಂಥದ್ದು. ಇದು ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಬೆಳಗ್ಗೆ ಚೆನ್ನಾಗಿ ಬಿಸಿಲಿತ್ತು ಅಂತಂದ್ರೆ ಅವತ್ತಿನ ದಿನ, ಇವಾಗಂತೂ ತುಂಬಾನೇ ಬಿಸಿಲಿದೆ ಅಲ್ವಾ, ಬೆಳಗ್ಗೆ ಮಾಡಿದ್ರೆ ಸಂಜೆ ಅಷ್ಟಲ್ಲಿ ಹಪ್ಳ ರೆಡಿ ಆಗ್ಬಿಡುತ್ತೆ. ಇಲ್ಲಿ 2 ತರ ಸಬ್ಬಕ್ಕಿ ಇದೆ, ನೀವ್ ಯಾವ್ದು ಬೇಕಾದ್ರೂ ತಗೊಳ್ಬಹುದು. ನಾನು ಈ ದಪ್ಪ ಸಬ್ಬಕ್ಕಿನ ತಗೋತಾ ಇದ್ದೀನಿ. ಬೇಕು ಅಂದ್ರೆ ಇದನ್ನ ನೆನೆಸಿ ಬೇಕಾದ್ರೆ ನಾವು ಆಮೇಲೆ ಹಾಕಬಹುದು, ಇಲ್ಲ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ರವೆ ತರ ಪೌಡರ್ ಮಾಡ್ಕೊಂಡ್ ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು. 2 ತರ ಮಾಡ್ಬೋದು. ಬನ್ನಿ ಇವಾಗ ಮಾಡೋದನ್ನ ತೋರಿಸ್ತೀನಿ. ಸಬ್ಬಕ್ಕಿ ನೋಡ್ಕೊಳ್ಳಿ, 2 ತರ ಇದೆ. ನೈಲಾನ್ ಸಬ್ಬಕ್ಕಿನ ಬಳಸಬಾರ್ದು, ಇದನ್ನೇ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹೋದ ವರ್ಷ ತೋರಿಸಿದೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ, ನಂಗೆ ಮರ್ತೋಗ್ಬಿಟ್ಟಿದೆ. ಬರೀ ಇವಾಗ ಹೆಂಗ್ ಮಾಡೋದು ಏನು ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ತುಂಬಾನೇ ಫ್ರೈಡ್ ರೈಸ್ ನಾವು ತೋರಿಸಿ ಅಂತ ಹೇಳಿದ್ರ, ನೆಕ್ಸ್ಟ್ ಅದನ್ನೇ ಹಾಕ್ತೀನಿ. ಆ ವಿಡಿಯೋನು ಕೂಡ ನೀವು ಈ ಹಪ್ಳ ಮುಗಿದ್ಮೇಲೆ ಅದನ್ನು ಕೂಡ ಆಡ್ ಮಾಡ್ತೀನಿ. ಫ್ರೈಡ್ ರೈಸ್ ನಾನು ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ಹಾಕಿದೆ ಅನ್ಸುತ್ತೆ, ನೀವು ನೋಡಿಲ್ಲ ಅಂದವರು ಅದನ್ನು ಕೂಡ ನೋಡ್ಕೊಳ್ಳಿ. ಇದು ತುಂಬಾ ಸಿಂಪಲ್ ಮಾಡೋದು, ಇದಕ್ಕೆ ಜಾಸ್ತಿ ಮಸಾಲೆನೂ ಬೇಡ, ಏನು ಬೇಡ. ಆಮೇಲೆ ಕಮ್ಮಿ ಟೈಮ್ ಹಿಡಿಯುತ್ತೆ, ಬೇಗನೆ ಮಾಡ್ಕೊಳ್ಬಹುದು. ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ಸಬ್ಬಕ್ಕಿನ 2 ತರ ಇದೆ. ಒಂದು ದಪ್ಪ ಸಬ್ಬಕ್ಕಿ, ಒಂದು ಸಣ್ಣ ಸಬ್ಬಕ್ಕಿ. ಇದು ನೈಲಾನ್ ಸಬ್ಬಕ್ಕಿ ಅಲ್ಲ, ಹಂಗಾಗಿ ಮೊದಲು ದಪ್ಪ ಸಬ್ಬಕ್ಕಿನ ನಾನು ಖಾಲಿ ಮಾಡೋಣ. ಇನ್ನೊಂದನ್ನ ಸಣ್ಣ ಸಬ್ಬಕ್ಕಿನ ಇಡ್ಲಿ ಮಾಡ್ಕೊಳ್ಬಹುದು ಅಂತ ಅನ್ಬಿಟ್ಟು ನಾನು ಅದನ್ನ ಎತ್ತಿಟ್ಬಿಡ್ತಾ ಇದ್ದೀನಿ. ಅದ್ರ ಪ್ಲೇಸ್ಗೆ ಎತ್ತಿಟ್ಬಿಟ್ಟು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನು ಪೌಡರ್ ಮಾಡ್ಕೊತೀನಿ. ಪೌಡರ್ ಅಂತಂದ್ರೆ ರವೆ ರವೆ ತರ ಮಾಡ್ಕೊಂಡ್ರೆ ಆಯ್ತು. ನೀವು ಬೌಲ್ ಆದ್ರೂ ತಗೊಳ್ಳಿ, ಲೋಟನಾದ್ರೂ ತಗೊಳ್ಳಿ, ಮೆಜರ್ಮೆಂಟ್ಗೆ ನಿಮ್ಗೆ ಯಾವ್ದಾಗುತ್ತೋ ಅದನ್ನ ತಗೊಂಡು ಈ ತರ ಮೆಜರ್ ಮಾಡ್ಕೊಳ್ಳಿ, ಆಯ್ತಾ. ಇನ್ನೊಂದ್ 2 ಸ್ಪೂನ್ ಹಾಕಿದ್ರೆ ಪೂರ್ತಿಯಾಗಿ ಒಂದು ಬಾಕ್ಸ್ ಅಷ್ಟಾಗುತ್ತೆ. ನಾನು ಇಲ್ಲಿ ತಗೊಂಡಿದ್ದೀನಲ್ವಾ, ಇದನ್ನ ನಾನು ನಿಮ್ಗೆ ಏನಾದ್ರೂ ಮಿಕ್ಸಿನಲ್ಲಿ ಪೌಡರ್ ಮಾಡೋದು ಬೇಡಪ್ಪ ಅಂತ ಅನ್ಸಿದ್ರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ನೀವು 1 ಅವರ್ ನೆನ್ಸು ಕೂಡ ಇದನ್ನ ಮಾಡ್ಕೊಳ್ಬಹುದು. ಇದು ಇನ್ಸ್ಟೆಂಟ್ ಆಗಿ ಆಗುತ್ತೆ. ಒಂದು ಹಾಫ್ ಅನ್ ಅವರ್ ಅಲ್ಲೆಲ್ಲ ನಿಮ್ಗೆ ಹಪ್ಳ ರೆಡಿ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ನಾನು ಈ ತರ ತೋರಿಸ್ತಾ ಇದ್ದೇನೆ ಅಷ್ಟೇನೆ. ಇವಾಗ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು, ನಾನು ಯಾವ ಬೌಲಲ್ಲಿ ಸಬ್ಬಕ್ಕಿ ತಗೊಂಡಿದ್ದೆ ನೋಡಿ, ಅದೇ ಬೌಲಲ್ಲಿ ನಾನು ನೀರ್ನ ಹಾಕೊಂಡು ಅದನ್ನೆಲ್ಲ ನೀಟಾಗಿ, ಅದನ್ನ ತೊಳೆಯೋದಕ್ಕಾಗೋದಿಲ್ಲ ಅಲ್ವಾ, ಹಂಗಾಗಿ ಮೇಲ್ಗಡೆ ಇರೋ ನೀರ್ನ ತಕ್ಕೋತಾ ಇದ್ದೀನಿ. 3 ಸ್ಪೂನ್ ಅಷ್ಟು ಬಂತ ಅಷ್ಟೇನೆ, ಅದು ಜಾಸ್ತಿ ಬರಲ್ಲ, ಬೇಗ ಇರ್ಕೊಂಡ್ಬಿಡುತ್ತೆ. ಇವಾಗ ನಾನು ಅದೇ ಒಂದು ಲೋಟದಲ್ಲಿ 2 ಲೋಟ, ಆಲ್ರೆಡಿ 1 ಹಾಕಿದೀವಾ, ಮತ್ತೆ 2 ಹಾಕೋತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ 3 ಬೌಲ್ ಅಷ್ಟು ನಾನು ನೀರ್ನ ಬಳಸ್ಕೊಂಡಿದ್ದೀನಿ, ಆಯ್ತಾ. ಇವಾಗ 3 ಬೌಲ್ ಹಾಕಿ ಸೈಡ್ಗೆ ಎತ್ತಿಟ್ಬಿಡೋಣ. ಕರೆಕ್ಟ್ ಆಗಿ ನೀವು ಈ ಪಾತ್ರೆಗೆ ನಾನು ಸ್ವಲ್ಪ ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳಿ, ಸಬ್ಬಕ್ಕಿ ಅಲ್ವಾ, ಹಂಗಾಗಿ ಕುಕ್ಕರ್ ಇಟ್ಕೊಂಡ್ರೆ ಇನ್ನ ಬೆಟರ್. ಯಾಕೆ ಗೊತ್ತಾ, ಕುಕ್ಕರ್ ಸ್ವಲ್ಪ ದಪ್ಪ ತಳ ಇರುತ್ತಲ್ವಾ, ತಳ ಎಲ್ಲ ದಪ್ಪ ಇರುತ್ತೆ, ಹಂಗಾಗಿ ನೀವು ಕುಕ್ಕರ್ ಇಟ್ಕೊಂಡ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಇದಕ್ಕೂ ಕೂಡ 3 ಬೌಲ್ ಅಷ್ಟು ನಾನು ಸಬ್ಬಕ್ಕಿ ತಗೊಂಡಿದ್ನಲ್ವಾ, ಅದೇ ಲೋಟದಲ್ಲಿ 3 ಲೋಟದಷ್ಟು ನಾನು ನೀರ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ 3 ಆಯ್ತು, ಅಲ್ಲಿ ಆ ಬೌಲಲ್ಲಿ ಕೂಡ 3 ಆಯ್ತು. 6 ಬೌಲ್ ಅಷ್ಟು ನೀರ್ನ ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ನಿಮ್ಗೆ. ಜೊತೆಗೆ ಉಪ್ಪನ್ನು ಕೂಡ ಹಾಕೊಂಡು ಇವಾಗ ಸಣ್ಣ ಸಣ್ಣ ಬಬಲ್ಸ್ ಬರ್ಬೇಕದು, ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೊಡೋಣ. ಇವಾಗ ಆಗಿದೆ, ನೋಡ್ತಾ ಇದ್ರೆ ಸಣ್ಣ ಸಣ್ಣ ಬಬಲ್ಸ್ ಬರ್ತಾ ಇದೆ. ಇವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಪೂರ್ತಿಯಾಗಿ ಈ ಸಬ್ಬಕ್ಕಿನ ಅದ್ರೊಳಗಡೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀವಿ. ಏನಾಗುತ್ತೆ ಗೊತ್ತಾ, ನಿಮ್ಗೆ ಅಲೋವೆರಾ ಜೆಲ್ ಬರುತ್ತಲ್ಲ, ಸೇಮ್ ಅದೇ ತರನೇ ಇದು ಆಗುತ್ತೆ. ಸ್ವಲ್ಪ ಗಟ್ಟಿ ಆಗುತ್ತೆ, ನೋಡ್ತಾ ಇರಿ. ತಿರುಗಿಸ್ತಾ ತಿರುಗಿಸ್ತಾ ಇದ್ ಮಾಡ್ಕೊಳ್ಳಿ. ಇದನ್ನ ಏನಾಗುತ್ತೆ, ನೀವು ಹಿಂಗೆ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ, ಹಂಗಾಗಿ ನೋಡ್ತಾ ಇದ್ರಲ್ವಾ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ. ಕರೆಕ್ಟ್ ಆಗಿ ಹಪ್ಳ ಹಾಕ್ತಿವಲ್ವಾ, ಅದೇ ತರನೇ ಆಗುತ್ತೆ. ನೀವು ಒಂದಿನ ತುಂಬಾ ಚೆನ್ನಾಗಿ ಬಿಸಿಲಿತ್ತು ಅಂದ್ರೆ ಒಂದೇ ದಿನಕ್ಕೆ ಹಪ್ಳ ರೆಡಿ ಆಗ್ಬಿಡುತ್ತೆ. ಇದು ತುಂಬಾ ಈಸಿ, ಆಯ್ತಾ. ಇನ್ನೊಂದು ಅಕ್ಕಿ ಹಪ್ಳ ಅಂತ ಮಾಡ್ತೀವಲ್ವಾ, ಅದನ್ನ ಅಕ್ಕಿನೆಲ್ಲ ಬಿಡಿಸ್ಕೊಂಬಂದು ಮುದ್ದೆ ತರ ತಿರುವಿ ಮಾಡೋ ಅಂಥದ್ದು, ಅದು ತುಂಬಾ ಚೆನ್ನಾಗಿರುತ್ತೆ. ಇದೂನು ಸಖತ್ತಾಗಿರುತ್ತೆ. ಅದೆಲ್ಲದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಬಾಯಿಗೆ ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಈ ಹಪ್ಳ. ನೋಡಿ ಈ ತರ ಆಗಿದೆ ಅಲ್ವಾ, ನೋಡಿ. ಇವಾಗ ನಾನು ಏನ್ ಮಾಡ್ತೀನಿ, ಇದಕ್ಕೆ ಈ ಜೆಲ್ ತರ ಆಗಿರೋದಕ್ಕೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಈ ಟೈಮಲ್ಲಿ ಬೇಕಾದ್ರೂ ಹಾಕೊಳ್ಬಹುದು, ಲಾಸ್ಟ್ ಅಲ್ಲಿ ಬೇಕಾದ್ರೂ ನೀವು ಹಾಕೊಳ್ಬಹುದು. ಕಲರ್ ಏನು ಚೇಂಜ್ ಆಗಬಾರ್ದು ಅಂದ್ರೆ ಲಾಸ್ಟ್ ಅಲ್ಲಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಸ್ವಲ್ಪ ಹಸಿರು ಮೆಣಸಿನಕಾಯಿ ಇರುತ್ತಲ್ಲ, ಅದನ್ನು ಕೂಡ ನೀವು 1 ರೌಂಡ್ ಮಿಕ್ಸಿನಲ್ಲಿ ತಿರುಗಿಸ್ಕೊಂಡು, ಸ್ವಲ್ಪ ಜೀರಿಗೆ ಅಷ್ಟೇ ಬೇಕಾಗಿರೋದು, ಜಾಸ್ತಿ ಮಸಾಲೆನೇ ಬೇಡ ಇದಕ್ಕೆ. ನಿಮ್ಗೆ ಹಸಿರು ಮೆಣಸಿನಕಾಯಿ ಬೇಡ ಅಂದ್ರೆ ಒಣಮೆಣಸಿನಕಾಯಿ ಕೂಡ ನೀವು ಬಳಸ್ಕೊಳ್ಳಿ, ಆಯ್ತಾ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ತರ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಹಸಿಮೆಣಸಿನಕಾಯಿ ಹಾಕ್ತೀನಿ ನಾನು, ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಇಮಿಡಿಯೇಟ್ ನಾವು ಹಾಕ್ತಾ ಇರೋದೆ, ಇದು ತಣ್ಣಗಾಗ್ಬೇಕು, ಒಂದಿನ ಇಡಬೇಕು ಅಂತ ಏನು ಇಲ್ಲ, ಆಯ್ತಾ. ಇಮಿಡಿಯೇಟ್ ನಾವು ಹಪ್ಳನ ಹಾಕೊಳ್ಬಹುದು. ನಾನಿಲ್ಲಿ ಒಂದು ಪಂಚೆ ಬಟ್ಟೆನ ತಗೊಳ್ತೀನಿ. ಸೀರೆ ತಗೊಳ್ಬೋದಾಗಿತ್ತು, ಏನಿಲ್ಲ, ಅದು ಸೀರೆನಲ್ಲಾದ್ರೆ ಒಂದೊಂದ್ಸಲ ಏನಾಗುತ್ತೆ,
ಕೆಲವೊಂದ್ಸಲಿ ಕಲರ್ ಬಿಟ್ಕೊಳ್ಳುತ್ತೆ ಅಂತ ನಿಮ್ಗೆ ತೋರ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಈ ಸಲ ಪಂಚೆ ಬಟ್ಟೆನ ತಗೊಳ್ಳೋಣ ಅಂತ ಅನ್ಬಿಟ್ಟು ಮೊನ್ನೆ ಹಾಕಿದ್ನಲ್ವಾ ಅದು ನೈಟ್ ಮಾಡಿರ್ತೀನಿ, ಬಿಸಿ ಏನಿರಲ್ಲ. ಹಂಗಾಗಿ ನಾನು ಸೀರೆ ಮೇಲೆನೆ ಹಾಕೊಂಡಿದ್ದೆ. ಇದು ಬಿಸಿ ಇರುತ್ತೆ, ಬಿಸಿ ಬಿಸಿ ಇರ್ಬೇಕಾದ್ರೆ ಹಪ್ಳನ ಹಾಕ್ಬಿಡ್ತೀವಿ. ಹಂಗಾಗಿ ನಾನು ಪಂಚೆ ಬಟ್ಟೆನ ತಗೋತಾ ಇದ್ದೀನಿ. ಇವಾಗ ನೋಡಿ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನಿಮಗೆ ಕಲರ್ ಬೇಡ ಅಂತ ಅನ್ನೋರಾದ್ರೆ ವೈಟಿಗೆ ಇರಬೇಕು ಅಂತಂದ್ರೆ ಸ್ಟವ್ನ ಆಫ್ ಮಾಡಬೇಡಿ ಆಯ್ತಾ. ಇದಾಗಿದೆ. ಇವಾಗ ನಾವು ಒಂದು ಪಂಚೆ ಬಟ್ಟೆ ಮೇಲೆ ತಗೊಂಡೋಗಿ ಹಾಕೊಳ್ಳೋಣ. ಆಮೇಲೆ ನೀವು ಕೇಳ್ಬೋದು ಸಂಡಿಗೆ ಮಾತ್ರ ಹಾಕಿದ್ರಲ್ಲ ಸೀರೆ ಮೇಲೆ ಅಂತ. ತಣ್ಣಗಿತ್ತು ಹಂಗಾಗಿ ಹಾಕಿದ್ದೆ. ಇದು ಬಿಸಿ ಇದೆ ಹಂಗಾಗಿ ಪಂಚೆ ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಯಾವ ಮಾಡ್ಕೊಂಡಿದ್ದೀನಿ, ಪಂಚೆ ಬಟ್ಟೆ ತಗೊಂಡಿದ್ದೀನಿ. ಬೇರೆ ಕಲರ್ ತಗೋಬಹುದು, ಆದ್ರೆ ಕಲರ್ ಬಿಟ್ಕೊಳ್ಳುತ್ತೇನೋ ಅಂತ ಅಂದ್ಬಿಟ್ಟು ನಾನು ಪಂಚೆ ಬಟ್ಟೆನ ಯಾವ ಮಾಡ್ಕೊಂಡು ಬಂದಿದ್ದೀನಿ. ಇದು ಕರೆಕ್ಟ್ ಆಗುತ್ತೆ. ಮೇಲೋಗಿ ಹಾಕ್ತಾ ಇಲ್ಲ ನಾನು, ಇಲ್ಲೇನೆ ನಮ್ಗೆ ಬಿಸಿಲು ಚೆನ್ನಾಗಿ ಬೀಳೋದ್ರಿಂದ ಇಲ್ಲೇನೆ ಹಾಕ್ಬಿಡ್ತೀನಿ. ಬನ್ನಿ ಹಾಕೋಣ ಇವಾಗ ಪಟ್ಪಟ್ ಅಂತ ತಿರುಗ್ತೀನಿ. ಆಲೋವೆರಾ ಅಲ್ಲ ಇದು, ಮತ್ತೆ ಸಬ್ಬಕ್ಕಿ. ಸಕ್ಕತ್ತಾಗಿರುತ್ತೆ. ಹೋದ ವರ್ಷ ಮಾಡಿದಲ್ವಾ? ಗೊತ್ತಿಲ್ಲ ನನಗೆ. ಎಲ್ಲ ಮರ್ತ್ಬಿಡು ಒಂದು ವರ್ಷದೊಳಗಡೆ ಆಯ್ತಾ. ಈ ವರ್ಷ ತಿನ್ನು, ನೆಕ್ಸ್ಟ್ ವರ್ಷ ಮರ್ತೋಗ್ಬಿಡು. ಸರಿ. ಆಮೇಲೆ ಮಾಡಿದ್ಮೇಲೆ ಮತ್ತೆ ಮಾಡು, ಮತ್ತೆ ತಿನ್ನು. ಸರಿ. ದೂರದಿಂದ ಮಾಡೋದು. ಒಂದೇ ಒಂದು ಲೋಟ ಇದನ್ನ ಸಬ್ಬಕ್ಕಿನ ಹಾಕಿದ್ರೆ 150 ಹಪ್ಪಳದಷ್ಟು ಮಾಡ್ಕೊಳ್ಬಹುದು. ಆಲ್ರೆಡಿ 100 ಆಗೋಗಿದೆ ಇಲ್ಲಿ. ಇನ್ನ ಉಳಿದಿದೆ. ಇನ್ನೊಂದು ಇದಕ್ಕೆ ಪಂಚೆ ಬಟ್ಟೆಗೆ ಹಾಕ್ಬೇಕು, ಆದ್ರೆ ಇದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ಬಿಡ್ತೀನಿ. ಇನ್ನೊಂದಾದ್ರೆ ಇದ್ರಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ನೋಡ್ತಾ ಇದ್ರೆ ಒಂಥರ ಅಲೋವೆರಾ ಜೆಲ್ ತರ ಇದೆ. ಇನ್ನ ಇದೆ. ಈಗ ಪೂರ್ತಿಯಾಗಿ ಒಣಗಿದೆ ಅಲ್ವಾ, ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ. ಅದೇ ಬೌಲ್ಗೆ ನಾನು ಬಿಡಿಸಿ ಹಾಕೊಳ್ತೀನಿ. ಯಾವ ತರ ಬಿಡಿಸೋದು ಅಂತ ಕೂಡ ತೋರಿಸ್ತೀನಿ. ಈ ತರ ನೀರ್ನೆಲ್ಲ ನಾವು ಉಲ್ಟಾ ಪಂಚೆ ಬಟ್ಟೆ ಮೇಲ್ಗಡೆ ಹಪ್ಳನ ಹಾಕಿರ್ತೀವಲ್ವಾ, ಉಲ್ಟಾ ಮಾಡ್ಕೊಂಡು ಈ ತರ ನೀರ್ನ ಚೆನ್ನಾಗಿ ಚಿಮ್ಕಿಸ್ಕೊಂಡು 2 ರಿಂದ 3 ನಿಮಿಷ ನೀವು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಯಾಕೆಂದ್ರೆ ಅದು ಕೂಡ ನೀರನ್ನ ಹೀರ್ಕೊಂಡು ಎಲ್ಲ ಕಡೆ ಬಿಡ್ಬೇಕಲ್ವಾ. ಹಂಗಾಗಿ ತಕ್ಷಣಕ್ಕೆ ತೆಗಿಯೋದಕ್ಕೆ ಹೋಗ್ಬೇಡಿ, ಕಿತ್ತೋಗುತ್ತೆ. ಹಂಗಂತ ಅನ್ಬಿಟ್ಟು 100 ಹಪ್ಪಳದಲ್ಲಿ ಎಲ್ಲಾನು ಕೂಡ ತುಂಬಾ ಚೆನ್ನಾಗೇ ಬರುತ್ತಾ ಅಂತಂದ್ರೆ ಒಂದು 10 ಹಪ್ಪಳದಷ್ಟು ಫಾಸ್ಟ್ ಆಗಿ ಬಿಡಿಸ್ಬೇಕಾದ್ರೆ ಕಿತ್ತೋಗೋ ಸಾಧ್ಯತೆ ಇರುತ್ತೆ. ಏನು ವರಿ ಮಾಡ್ಕೋಬೇಡಿ. ಇನ್ನು 90 ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಕರೆಕ್ಟ್ ಆಗಿ ಬರ್ತಾ ಇದೆ. ನೀವೇನಾದ್ರೂ ಫಸ್ಟ್ ಟೈಮ್ ಮಾಡ್ತೀರಾ ಅಂದ್ರೆ ಕವರ್ ಮೇಲೆ ಹಾಕೊಳ್ಳಿ. ಕವರ್ ಮೇಲಂತೂ ಒಂದು ಕಿತ್ತೋಗಲ್ಲ ಆಯ್ತಾ. ಈ ಬಟ್ಟೆ ಮೇಲೆ ಹಾಕೋದ್ರಿಂದ ಒಂದ್ 2-3 ಕಿತ್ತೋಗ್ಬೋದು, ಏನ್ ಪರವಾಗಿಲ್ಲ ಅಲ್ವಾ. ಸೇಫ್ ಅಂತ, ಹೆಲ್ತ್ಗೆ ಒಳ್ಳೇದು ಅಂತ ಅನ್ಬಿಟ್ಟು ಬಟ್ಟೆ ಮೇಲೆ ಹಾಕೊಂಡಿದೀನಿ. ನೋಡ್ತಾ ಇದ್ದೀರಲ್ವಾ, ಇದೇ ತರನೇ ನಾನು ಎಲ್ಲಾನು ಕೂಡ ಬಿಡಿಸಿ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ತರ ಹಿಂದೆ ಒಂದ್ ಕೈ ಇಟ್ಕೊಂಡು ಈ ತರ ಮುಂದೆಯಿಂದ ಈ ತರ ಎಳೆದ್ವಿ ಅಂತ ಅಂದ್ರೆ ನೀಟಾಗಿ ಬಂದ್ಬಿಡುತ್ತೆ. ಆದ್ರೆ 2-3 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ಬೇಕು. ನೀರ್ನ ಎಲ್ಲ ಪೂರ್ತಿಯಾಗಿ ಚಿಮ್ಕಿಸ್ಕೊಂಡು ಬಿಡ್ಬೇಕಾಗತ್ತೆ. ನೋಡಿ ಈ ತರ. ಬನ್ನಿ ಇವಾಗ ಇನ್ನ ಚೆನ್ನಾಗಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಬಿಟ್ಕೊಂಡ್ಬರುತ್ತೆ 2-3 ನಿಮಿಷ ಆಯ್ತಿದಂಗೆ ಅಂತ. ನೋಡಿ ಈ ತರ ಗೊತ್ತಾಗ್ತಾ ಇದೆ ಅಲ್ವಾ ನಿಮ್ಗೆ. ತುಂಬಾ ಸಿಂಪಲ್. ಇದನ್ನ ತಗೊಂಡೋಗಿ 1 ಅವರ್ ನಾವು ಬಿಸಿಲಲ್ಲಿ ಹಾಕ್ಬೇಕಾಗತ್ತೆ. ನೀರ್ನ ಹೀರ್ಕೊಂಡಿರುತ್ತಲ್ವಾ ಅದು. ಹಂಗಾಗಿ 1 ಅವರ್ ನಾವು ಬಿಸಿಲಲ್ಲಿ ಹಾಕಿದ್ಮೇಲೆ ಆಮೇಲೆ ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬಹುದು. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲಾ ಹಪ್ಳಕ್ಕಿಂತ ಈ ಹಪ್ಳ ಅಂತೂ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೆ ಹೋಗ್ಬಿಡುತ್ತೆ. ಅಕ್ಕಿ ಹಪ್ಳ, ಸಂಡ್ಗೆ ಇದೆಲ್ಲದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಇದು ಹಪ್ಳ. ಒಂದ್ಸಲಿ ಟ್ರೈ ಮಾಡ್ಲೇಬೇಕು ಈ ಸಮ್ಮರ್ ಅಲ್ಲಿ. 1 ಅವರ್ ಒಂದ್ ದಿನದಲ್ಲಿ ನಿಮ್ಗೆ ಚೆನ್ನಾಗಿ ಬಿಸಿಲಿತ್ತು ಅಂದ್ರೆ 1 ದಿನಕ್ಕೆ ಆಗೋಗುತ್ತೆ ಇದು. ನೋಡ್ತಾ ಇದ್ರಲ್ವಾ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಬಿಟ್ಟು. ಕೊತ್ತಂಬರಿ ಸೊಪ್ಪು ಹಾಕಿರೋದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. ಕರಿಬೇವಿನ ಸೊಪ್ಪನ್ನು ಕೂಡ ನೀವು ಬಳಸ್ಕೋಬಹುದು. ನಾನು ಇಲ್ಲಿ ಬರೀ ಕೊತ್ತಂಬರಿ ಹಾಕಿದ್ದೇನೆ ಅಷ್ಟೇನೆ. ಇದನ್ನ ಇಷ್ಟು ಮಾಡಿದಿನಲ್ವಾ, ನಾನು ಒಂದೇ 1 ಲೋಟದಷ್ಟು ಹಾಕೊಂಡಿದೀನಿ. ಅದಕ್ಕೆ ನನ್ಗೆ ಒಂದ್ 150 ಹಪ್ಪಳದಷ್ಟು ಆಗಿದೆ. ನೋಡಿ ಈ ತರ ಇದೇ ತರ ಎಲ್ಲಾನು ಕೂಡ ಬಿಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಬಿಡ್ಸ್ಕೊಂಡು ನಿಮ್ಗೆ ಲಾಸ್ಟ್ ಅಲ್ಲಿ ಎಣ್ಣೆಗೆ ಹಾಕಿ ಕೂಡ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಅನ್ಬಿಟ್ಟು.
ಇದೆಲ್ಲ ಮಾಡ್ಬೇಕಾದ್ರೆ ಅಜ್ಜಿದು ಎಷ್ಟು ನೆನಪಾಗ್ತಾ ಇದೆ ನನಗೆ ಅಂತ ಅಂದ್ರೆ ಬೆಳಿಗ್ಗೆಯಿಂದ ಕರ್ಲು ಮನೆ ಕೆಲಸ ಇದ್ರಲ್ಲೆಲ್ಲ ಅಜ್ಜಿನ ಮರ್ತ್ ಬಿಟ್ಟಿರ್ತೀನಿ ಆದ್ರೆ ನೈಟ್ ಮಲ್ಕೊಂಡಾಗ ಎಷ್ಟು ಕಾಡುತ್ತೆ ಅಂತಂದ್ರೆ ಅದೇನೋ ಅಪ್ಪ ನನಗೆ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಅದನ್ನ ಪಕ್ಕದಲ್ಲೇ ಕುತ್ಕೊಳ್ಳೋದು ಯಾಕೆ ಬೇಕು ನಿನ್ಗೆ ಇದೆಲ್ಲ ಏನಾದ್ರೂ ಒಂದ್ ಮಾಡ್ತಾ ಇರ್ತೀಯಲ್ಲ ನೀನು ಸುಮ್ನೆ ಕುತ್ಕೊಳ್ಳೋದೇ ಇಲ್ಲ ನೀನು ಅಂತ ಹೇಳೋದು ಕಾಸು ಕೊಟ್ರೆ ಹೊರ್ಗಡೆ ಸಿಗಲ್ವಾ ನಮ್ ಕಾಲದ ತರ ನಿಮ್ಗೇನು ಎಲ್ಲಾನು ಮನೇಲೆ ಮಾಡ್ಕೋಬೇಕು ಅಂತ ಏನು ಇಲ್ವಲ್ಲ ನಾನ್ ಇವೆಲ್ಲ ಮಾಡ್ತಿರ್ಲಿಲ್ಲ ಅನ್ನೋದು ಸುಮ್ನಿರಜ್ಜಿ ನಾನೆಲ್ಲ ಮಾಡ್ಕೋತೀನಿ ಅಂತ ಅಂದ್ರೆ ಏನೋ ಮಾಡವ ಆಯ್ತು ಅಂದ್ಬಿಟ್ಟು ಪಕ್ಕದಲ್ಲಿ ಕುತ್ಕೊಳ್ಳೋದು ಏನೋ ಚಿಕ್ಕ ಪುಟ್ಟದು ಅಜ್ಜಿ ಅದ್ ಎತ್ಕೊಂಬ ಇದ್ ಎತ್ಕೊಂಬ ಡಸ್ಟ್ಬಿನ್ ಎತ್ಕೊಂಬ ಅಂದ್ರೆ ಎತ್ಕೊಂಬಂದು ಕೊಡೋದು ಅದೆಲ್ಲ ತುಂಬಾ ನೆನಪಾಗುತ್ತೆ ನನಗೆ ಗೊತ್ತಿಲ್ಲ ಅದ್ ಯಾವಾಗ ಇದರಿಂದ ಈಚೆ ಬರ್ತೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಬೆಳಗ್ಗೆಯಿಂದ ಹೆಂಗೋ ಮರ್ತ್ ಬಿಡ್ತೀನಿ ನೈಟ್ ಆಯ್ತು ಅಂತಂದ್ರೆ ನನಗೆ ಮರ್ಯಾದಕ್ಕೆ ಆಗ್ತಾ ಇಲ್ಲ ಅಷ್ಟು ಇಬ್ರ ನಡುವೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡ್ಬಿಟ್ಟಿತ್ತು ಈ ಸಲ ಅಂತ ಯಾವ ಹಬ್ಬನೂ ಮಾಡಿಲ್ಲ ಪೂಜೆ ಮಾಡ್ಬೇಕು ಅಷ್ಟೇನೆ ಏನಾದ್ರೂ ಅಡ್ಗೆ ಮಕ್ಕಳಿಗೋಸ್ಕರ ಅಂತ ಅನ್ಬಿಟ್ಟು ಸ್ವೀಟು ಅದು ಇದು ಮಾಡ್ಕೊಡ್ತೀನಿ ಬಿಟ್ರೆ ತಿನ್ನೋದಕ್ಕೂ ಮನ್ಸಾಗಲ್ಲ ಏನು ಮಾಡಕ್ಕೂ ಮನ್ಸೇ ಆಗಲ್ಲ ಇನ್ನೊಂದೇನು ಅಂತಂದ್ರೆ ನನ್ಗೆ ಯಾರ ಹತ್ರನೂ ಇದನ್ನ ಹೇಳ್ಕೊಳಕ್ಕೂ ಇಷ್ಟ ಆಗಲ್ಲ ಸುಮ್ನೆ ನಂಗೆ ಹಿಂಗ ಆಗ್ತಾ ಇದೆ ಅಂತ ಹೇಳ್ಕೊಂಡ್ರೆ ಅದೇನೋ ನಂಗೊಂಥರ ಅನ್ಸುತ್ತೆ ಹಂಗಾಗಿ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೂ ಹೋಗಲ್ಲ ಇವಾಗ ಹಪ್ಳದ ವಿಷಯಕ್ಕೆ ಬಂದ್ರೆ ಇವಾಗ ಮಧ್ಯಾಹ್ನಕ್ಕೆ ಅಂತ ಅನ್ಬಿಟ್ಟು ಸಂಡಿಗೆ ಆಗ್ತಾ ಇದೆ ಅದ್ರ ಜೊತೆ ಇದನ್ನು ಹಾಕಿ ತೋರ್ಸೋಣ ನಿಮ್ಗೆ ಅಂತ ಅನ್ಬಿಟ್ಟು ಎಣ್ಣೆ ಕಾಯ್ತಾ ಇತ್ತಲ್ಲ ಹಂಗಾಗಿ ತಗೊಂಡ್ ಬಂದು ಅದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಸಖತ್ ಅಂದ್ರೆ ಸಖತ್ತಾಗಿತ್ತು ಒಂದ್ ಬೌಲ್ ಅಷ್ಟು ಒಂದೇ ಒಂದ್ ಲೋಟದಷ್ಟು ಮಾಡಿದ್ದಲ್ವಾ ನಾನು ನೀವು ನೋಡಿದೀರಾ ಇವಾಗ ನೋಡಿ ಒಂದು ಬೌಲ್ ಅಷ್ಟು ಹಪ್ಳ ಆಗಿದೆ ನೀವು ಕೂಡ ಈ ಸಮ್ಮರ್ ಅಲ್ಲಿ ಟ್ರೈ ಮಾಡಿ ನೋಡಿ ಈ ಸಲ ಸಮ್ಮರ್ ಅಂತೂ ಸಖತ್ ಬಿಸಿಲು ಅಂದ್ರೆ ಬಿಸಿಲಾಗಿದೆ ಅಲ್ವಾ ಒಂದೇ ದಿನಕ್ಕೆ ಹಪ್ಳ ರೆಡಿ ಆಗ್ಬಿಡುತ್ತೆ ತಿಂದ್ಮೇಲೆ ಹೇಳ್ತೀರಾ ಸೂಪರ್ ಆಗಿತ್ತು ಸಿಸ್ ಅಂತ ಅನ್ಬಿಟ್ಟು ಅಷ್ಟು ಸಖತ್ತಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಆಯ್ತಾ ಆ ಇಷ್ಟೇನೆ ಆ ನೀರು ಕೊಡಪ್ಪ. ಹಾಂ